ಇವತ್ತು ಡೆಲಿವರಿ ಕೂಡ ಕ್ಲಾಸ್ ಡೇಟು ಗೊತ್ತಲ್ವಾ? ಇವತ್ತೆಷ್ಟೊತ್ತಾದರೂ ಅವಳನ್ನ ಕಿಡ್ನಾಪ್ ಮಾಡಲೇಬೇಕು. ನೀನು ಕಿಡ್ನಾಪ್ ಮಾಡಿ ನಾನು ಹೇಳೋವರೆಗೂ ಅವಳನ್ನ ಸೇಫಾಗಿ ಒಂದು ಪ್ಲೇಸಲ್ಲಿ ಇಟ್ಟಿರು. ನಾನು ಮತ್ತೆ ಕಾಲ್ ಮಾಡೋವರೆಗೂ ನನಗೆ ಕಾಲ್ ಮಾಡಿಬಿಡ. ಇವಾಗ ನೀನು ನಿನ್ನ ಕೆಲಸ ನೋಡ್ಕೊ. ಈ ಹುಡುಗಿರೇ ಇಷ್ಟು, ಯಾವಾಗಲೂ ಲೇಟು. ಅಯ್ಯೋ, ಟೈಮ್ ಬೇರೆ ಆಗ್ತಾ ಇದೆ. ಹಾಯ್ ಅರುಣ್. ಹೇ ಶ್ರುತಿ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಹೇ ಸಾರಿ ಕಣೋ, ನಿಂಗೆ ಗೊತ್ತಲ್ವಾ ನಮ್ಮ ಮನೇಲಿ ಫುಲ್ ಸ್ಟ್ರಿಕ್ಟು, ಸೊ ಮ್ಯಾನೇಜ್ ಮಾಡಿ ಬರೋದು ಇಷ್ಟೊತ್ತಾಯಿತು. ಹೌದಾ, ಹೋಗ್ಲಿ ಬಿಡು. ನಿನಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ? ವಾವ್, ಚಾಕ್ಲೇಟಾ? ಥ್ಯಾಂಕ್ ಯು ಸೋ ಮಚ್ ಕಣೋ, ಇಷ್ಟ ಆಯಿತು. ಶ್ರುತಿ, ಎಷ್ಟು ದಿನ ಅಂತ ನಾವು ಹೀಗೆ ಇರೋದು? ಅಂದರೆ ನಾವಿಬ್ಬರು ಮನೆಯಿಂದ ಓಡೋಗಿ ಮದುವೆ ಆಗ್ಬಿಡೋಣ? ಯಾವಾಗಂತ ಹೇಳು, ನಾನು ಬರ್ತೀನಿ. ಶ್ರುತಿ ಶ್ರುತಿ, ಇಷ್ಟು ಬೇಗ ಒಪ್ಕೊಂಡ? ನೀನು ಇಷ್ಟು ಬೇಗ ಒಪ್ಕೋತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಶ್ರುತಿ. ಅರುಣ್ ಅರುಣ್, ಯಾಕೆ ಹಿಂಗೆ ಆಡ್ತಿದ್ಯಾ? ಏನಾಯ್ತು ನಿಂಗೆ? ಅಯ್ಯೋ ಕನ್ಸ ಇದು, ಇವಳಿ ಮತ್ತೆ ಎಲ್ಲ ಹೇಳ್ಬೇಕಲ್ಲಪ್ಪ. ಹೇ ಶ್ರುತಿ, ನಿನಗೋಸ್ಕರ ಏನು ತೊಗೊಂಬಂದಿದ್ದೀನಿ ಗೊತ್ತಾ? ಚಾಕ್ಲೇಟಾ? ಸರಿ ಕೊಡು. ಯಾಕೆ, ಇಷ್ಟ ಆಗಲಿಲ್ವಾ? ಮನೇಲೇ ತುಂಬ ಇದೆ, ಅದನ್ನೇ ತಿನ್ನೋಕ್ಕಾಗ್ತಿಲ್ಲ. ಹೌದಾ, ಹೋಗ್ಲಿ ಬಿಡು. ಇನ್ನೂ ಎಷ್ಟು ದಿನ ಅಂತ ನಾವು ಹೀಗೆ ಇರೋದು? ಅಂದರೆ ನಾವಿಬ್ಬರು ಎಲ್ಲಾದರೂ ಹೋಗ್ಬಿಟ್ಟು ಮದುವೆ ಆಗ್ಬೋದಲ್ವಾ? ನೋಡು, ನಿಂಗೆ ಅದನ್ನೇ ಹೇಳೋಣ ಅಂತ ಬಂದೆ. ಪ್ಲೀಸ್ ನಾನು ಮರ್ತ್ಬಿಡು. ಶ್ರುತಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ಸಾರಿ, ನಾನು ಮುಂಚೆ ಹೇಳಿದ್ದೆ ಲವ್ ಮಾಡ್ತೀನಿ ಅಂತ, ಬಟ್ ಈಗ ನಂಗೆ ತಪ್ಪು ಅಂತ ಗೊತ್ತಾಗಿದೆ. ಏನು, ಇಷ್ಟು ದಿನ ಚೆನ್ನಾಗಿತ್ತಾ? ನಾನೇನೋ ಪಾಪ ಚಿಕ್ಕ ಹುಡುಗಿ ಅನ್ಕೊಂಡಿದ್ರೆ ಈಗ ದೊಡ್ಡೋಳ್ ಥರ ಆಡ್ತಿದ್ಯಾ? ನೋಡು ನೋಡು ಹೆಂಗ್ ಆಡ್ತಿದ್ಯಾ. ಯಪ್ಪ, ನೀನಿಂತ ಹುಡುಗ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೊಂದ್ಸಲ ನಿನ್ ಮುಖ ತೋರಿಸ್ಬೇಡ. ಬಾಯ್, ಗುಡ್ ಬಾಯ್. ಶ್ರುತಿ ಶ್ರುತಿ, ಹೋಗು ಹೋಗು, ಅದೆಲ್ಲಿಗೆ ಅಂತ ಹೋಗ್ತೀಯಾ? ಇಷ್ಟೆಲ್ಲ ಆದ್ಮೇಲೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಶ್ರುತಿ ಶ್ರುತಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಪಬ್ಲಿಕ್ ಸ್ಟೋರಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳನ್ನು ನಾವು ನೋಡೋಣ. ನಗರದಲ್ಲಿ ಈಗಾಗಲೇ 5 ಜನ ಕಾಣೆಯಾಗಿದ್ದು, ಇದರ ಬಗ್ಗೆ ಪೊಲೀಸರ ಹತ್ತಿರ ಯಾವುದೇ ಮಾಹಿತಿ ಇರುವುದಿಲ್ಲ. ನಗರದಲ್ಲಿ ತುಂಬ ಜನ ಆತಂಕಕ್ಕೆ ಒಳಗಾಗಿದ್ದು, ನಗರದ ಜನರೆಲ್ಲರೂ ಭಯಭೀತರಾಗಿದ್ದಾರೆ. ಸ್ಥಳೀಯರ ಆಕ್ರೋಶ ಮುಗಿಲು ಮುಟ್ಟಿದೆ. ಇದಕ್ಕೆಲ್ಲ ತೆರೆ ಯಾವಾಗ ಬೀಳುತ್ತದೆ ಎಂದು ಕಾದು ನೋಡೋಣ. ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಬೇಕೆಂದು ಜನರ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ. ನಾನು ನಿಮ್ಮ ಪ್ರೀತಿಯ ಶಿಲ್ಪಾ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಸ್ಟೋರಿ. ನಮಸ್ಕಾರಗಳು. ಹೇ ಬಾರಮ್ಮ, ಏನಾಯ್ತು? ಅಣ್ಣ, ಏನಂತ ಹೇಳಿ ಅಣ್ಣ, ನನಗೆ ಒಂದು ಗೊತ್ತಾಗ್ತಿಲ್ಲ. ಅವ್ರ ಅಪ್ಪ ಬೇರೆ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದಾರೆ, ಮಗು ಬೇರೆ ಮನೇಲಿಲ್ಲ. ಹೆಂಗೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೂ ನಿಮ್ಮಿಬ್ರಿಗೂ ಏನ್ ಜವಾಬ್ದಾರಿನೂ ಇಲ್ಲ. ಅಣ್ಣ, ಏನಣ್ಣ, ಇನ್ನು ಹೆಂಗಣ್ಣ ನೋಡ್ಕೊಳಕ್ ಸಾಧ್ಯ? ಅಲ್ಲಮ್ಮ, ಈ ತಿಂಗಳು ಸಿಟಿಲಿ 5 ಜನ ಕಳ್ತನ ಆಗವ್ರೆ, ಕಿಡ್ನಾಪ್ ಆಗವ್ರೆ ಮಕ್ಳುಗಳು. ಅಷ್ಟು ನಿಮ್ಗಳಿಗೆಲ್ಲ ಅವೇರ್ನೆಸ್ ಬೇಡವಾ?
ಅಣ್ಣ ಸ್ಟೇಷನರಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು, ಇನ್ನೂ ಮನೆಗೆ ಬಂದಿಲ್ಲ. ಹೋಗ್ಲಿ ಹೋಗ್ಲಿ ಹೇಳ್ಬೇಡಮ್ಮ, ಸ್ಟೇಷನಲ್ಲಿ ವಿಚಾರಿಸ್ಬೇಕಿತ್ತು ಹೋಗಿಲ್ಲ ಇಲ್ವಾ ಅಂತ. ಅಣ್ಣ ಹೋಗಿ ಬಂದೆ, ಅವಳ ಫ್ರೆಂಡ್ಸ್ ಮನೆಗೂ ಹೋಗಿ ಬಂದೆ, ಎಲ್ಲಿದ್ದಾಳೆ ಅಂತಾನೇ ಗೊತ್ತಾಗ್ತಾ ಇಲ್ಲ. ಅವ್ರ ಅಪ್ಪ ಬೇರೆ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದಾರೆ, ಮಗು ಮಲಗಿದೆ ಅಂತ ಹೇಳಿ ಸಂಭಾಳಿಸ್ತಾ ಇದ್ದೀನಿ. ಫೋನ್ ತಗೊಂಡೋಗಿಲ್ಲ? ಮನೇಲೇ ಬಿಟ್ಟೋಗಿದ್ದಾಳೆ ಅಣ್ಣ. ಅಲ್ಲಮ್ಮ, ನಿನಗೆ ಸೀರಿಯಸ್ನೆಸ್ಸೇ ಇಲ್ವಲ್ಲ. ಹಲೋ ಅರ್ಜುನ್, ಎಲ್ಲಿದ್ದೀರಿ? ಗೊತ್ತಲ್ಲ ನಮ್ಮ ಹಳೆ ಪ್ಲೇಸು, ಅಲ್ಲೇ ಬಂದ್ಬಿಡ್ಬೇಕು ಇಮಿಡಿಯೇಟ್ಲಿ, ಎಲ್ಲಿದ್ರೂ ಬರ್ಬೇಕಷ್ಟೇ. ಏನಣ್ಣ ನೀವು ಇಷ್ಟೊತ್ತಿಂದ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ನನ್ನ ಮಗಳು ಕಾಣಿಸ್ತಿಲ್ಲ ಅಣ್ಣ, ನಾ ಏನ್ ನೋಡಮ್ಮ, ಮಾಡ್ಲಿ? ಇದು ನಮ್ಮ ಸ್ಪೆಷಲ್ ಟೀಮ್ಗೆ ಫೋನ್ ಮಾಡ್ತಾ ಇದ್ದೀನಿ, ನನಗೂ ಸೀರಿಯಸ್ನೆಸ್ ಇದೆ. ನೀವೇ ಪೊಲೀಸ್ ಆಗಿ ಮತ್ತಿನ್ನೊಬ್ರಿಗೆ ಯಾಕೆ ಹುಡುಕ್ತಾ ಇದ್ದೀರಾ? ನಾನ್ ಪೊಲೀಸು, ನನ್ನ ಮನೆ ಕೆಲಸ ನಾನ್ ಮಾಡ್ಕೊಳಕ್ ಆಗಲ್ಲ. ಇದರಲ್ಲಿ ಬೇರೆ ಇಶ್ಯೂಸ್ ಇದೆ, ನಾಳೆ ಪತ್ರಿಕೆಗಳಲ್ಲಿ ಬರ್ತದೆ. ಇದು ಸೀಕ್ರೆಟ್ ಆಗಿ ಹುಡುಕ್ಬೇಕು. ನಮ್ಮನೆ ಮಗಳು, ಬೇರೆ ಏನ್ ಮಕ್ಕಳಲ್ಲ. ಮಾಡ್ತಿರೋ ಅಣ್ಣ, ಇದ್ ನಿಮಗ್ ಬಿಟ್ಟಿದ್ದು. ಈ ಟೀಮು ಬೆಸ್ಟ್ ಟೀಮು. ಅವ್ನು ನನ್ನ ಫ್ರೆಂಡು, ಅವ್ನು ಬರ್ತಾನೆ, ಅವ್ನು ಹುಡುಕ್ತಾನೆ. ಅನ್ಅಫಿಷಿಯಲಿ ಹುಡ್ಕೋಣ, ನೀನೇನೇ ಹೆದರ್ಕೊಂಬೇಡ, ಇದು ನನ್ನ ಜವಾಬ್ದಾರಿ. ಹಾಯ್, ಬಂದ್ರಲ್ಲ, ಬನ್ನಿ ಅರ್ಜುನ್. ಅರ್ಜುನ್, ನಾನು ಹೇಳಿದ್ನಲ್ಲ ನಿಮಗೆ, ಇವರೇ ನನ್ನ ಸಿಸ್ಟರ್, ಇವ್ರ ಮಗಳೇ ಕಿಡ್ನಾಪ್ ಆಗಿರೋದು. ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಪ್ರದೀಪ್, ಸಂಜನಾ ಅವ್ರ ಹತ್ರ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಒಂದು ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು, ಸರಿನಾ? ಅರ್ಜುನ್, ಯಾಕೆ ನೀವು ಮತ್ತೆ ಡಿಪಾರ್ಟ್ಮೆಂಟಿಗೆ ಬರಬಾರ್ದು? ಸರ್, ನಮ್ಮ ಲೈಫಲ್ಲಿ ಏನಾಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮುಂದೆ ಮುಚ್ಚಿಡೋಂಥದ್ದು ಏನಿದೆ ಸರ್? ಅಲ್ಲಪ್ಪ, ಇಷ್ಟು ದೊಡ್ಡ ಡಿಟೆಕ್ಟಿವ್ ನೀನೇ ಹೀಗಾದ್ರೆ ಹೇಗೆ? ಸರ್, ಇಲ್ಲ, ಈ ಸತಿ ಇಂತೂ ಲೈಫಲ್ಲಿ ಕಂಬ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಈ ಕೇಸ್ನ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ. ಮುಗಿಸ್ಬಿಟ್ಟು ಶ್ರುತಿನ ಅವ್ರ ಮನೆಗೆ ಸೇಫಾಗಿ ತಲುಪಿಸ್ಬಿಟ್ಟು ನಾನು ನಿಮ್ಮ ಮುಂದೆ ಬಂದು ನೋಡಪ್ಪ, ನಿಂತ್ಕೊಳ್ತೀನಿ. ನಿನ್ನ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ನಿನ್ಗೆ ವಹಿಸ್ತಾ ಇದ್ದೀನಿ. ನಿನ್ನ ಡ್ಯೂಟಿ ಇದು. ನೀ ಕೇಸ್ನ ಸಾಲ್ವ್ ಮಾಡಬೇಕು, ಮತ್ತು ಡಿಪಾರ್ಟ್ಮೆಂಟ್ಗೂ ಬರಬೇಕು. ಸರಿ ಸರ್, ಆಯ್ತಲ್ಲ? ಓಕೆ, ಡನ್. ಪ್ರದೀಪ್, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರಲ್ಲ, ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಸರ್, ಇದನ್ನೆಲ್ಲ ನೋಡ್ತೀವಿ. ಈಗ ಆಲ್ರೆಡಿ 5 ಜನ ಮಿಸ್ಸಿಂಗ್ ಆಗಿದ್ದಾರೆ. ಇವಳನ್ನು ಅವರು ಯಾಕೆ ಕಿಡ್ನಾಪ್ ಮಾಡಿರ್ಬಾರ್ದು ಅಂತ ಇದನ್ನೆಲ್ಲ ನೋಡ್ತಿದ್ರೆ ಹ್ಯೂಮನ್ ಸಂಜನಾ, ನಿಮ್ಗೆ ಏನು ಅನ್ಸುತ್ತೆ? ಈಗಾಗಲೇ ಮಿಸ್ ಆಗಿರೋ ಹುಡುಗಿ ಡೀಟೇಲ್ಸ್ನ ನೋಡಿದ್ದೀನಿ, ಆಲ್ರೆಡಿ ಲ್ಯಾಬ್ಗೂ ಕಳಿಸಿದ್ದೀನಿ. ಇನ್ನೇನು ರಿಪೋರ್ಟ್ ಬರ್ಬೇಕು. ನೋಡಿ, ನನ್ಗೆ ಏನು ಅನ್ಸುತ್ತೆ ಅಂದರೆ ಇದು ಆ ಥರ ಆಗಿರೋ ಚಾನ್ಸ್ ಇಲ್ಲ ಕಣ್ರಿ. ಯಾಕೆಂದರೆ ಮಿಸ್ ಆಗಿರೋ 5 ಜನ ಇದ್ದಾರಲ್ಲ, ಅವರೆಲ್ಲ ಮೇಜರ್. ಇವಳು ಮಿಸ್ ಆಗಿಲ್ದಿರೋಳಿದಾರಲ್ಲ, ಇವಳು ಮೈನರು. 17 ವರ್ಷ ಅಷ್ಟೇ ಆಗಿರೋದು. ಈ ಹುಡುಗಿನ ಅವ್ರು ಯಾಕೆ ಕಿಡ್ನಾಪ್ ಮಾಡ್ತಾರೆ? ನೀವು ಹೇಳಿದ್ದು ಕರೆಕ್ಟೇ, ಬಟ್ ಪ್ರದೀಪ್ ಅವ್ರು ಹೇಳ್ದಂಗೂ ಆಗಿರ್ಬೋದಲ್ವಾ? ಆಗಿರ್ಬೋದು, ಬಟ್ ಮೇ ಬಿ ಇಟ್ಸ್ ಚೇಂಜ್. ಹಲೋ, ಹಾಂ, ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಲ್ಯಾಬ್ ರಿಪೋರ್ಟ್ ಬಂದಿದೆ ಸರ್. ಶ್ರುತಿಗೆ ಒಬ್ಬ ಬಾಯ್ ಫ್ರೆಂಡ್ ಇದೆ. ಈ ಮಿಸ್ ಆಗಿರೋ 5 ಜನ ಶ್ರುತಿ ಮತ್ತೆ ಶ್ರುತಿ ಬಾಯ್ ಫ್ರೆಂಡ್ ಮತ್ತೆ ಒಂದು ಅನ್ನೋನ್ ನಂಬರ್. ಈ 9 ಜನನು ಒಂದೇ ವಾಟ್ಸಪ್ ಗ್ರೂಪ್ನ ಯೂಸ್ ಮಾಡ್ತಾ ಇದ್ರು ಸರ್. ಅದೇಂಗ್ರಿ ಆಗುತ್ತೆ ಸರ್? ಒನ್ ಮೋರ್ ಶಾಕಿಂಗ್ ನ್ಯೂಸ್ ಏನಂದ್ರೆ ಆ ಅನ್ನೋನ್ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಹೌದಾ? ಈ ಪ್ರದೀಪ್, ಅದೇ ನಮ್ಮ ಕಿಶೋರ್ ಇದ್ದಾನಲ್ರಿ, ಹ್ಯಾಕರು, ಅವ್ನಿಗೆ ನಂಬರ್ ಕೊಟ್ಬಿಟ್ಟು ನಂಬರ್ ಟ್ರೇಸ್ ಮಾಡಕ್ಕೆ. ಮತ್ತೆ ಅವ್ನು ಅವನು ಶ್ರುತಿ ಬಾಯ್ ಫ್ರೆಂಡ್ ಅವನಲ್ಲ, ಅವ್ನು ಎಲ್ಲೇ ಇದ್ರೆ ಅರ್ಧ ಗಂಟೆ ನನಗೆ ಗೊತ್ತಾಗಬೇಕು. ಸರಿ, ಆಯ್ತು ಸರ್. ಏನ್ ಸರ್, ಯಾಕಡೆ ಪಯಣ? ಡ್ರಾಪ್ ಗಿಪ್ ಏನಾರ ಬೇಕಿತ್ತಾ? ನೋಡಿದ್ರೆ ನಾವ್ ಇವನಿಗೆ ಡ್ರಾಪ್ ಕೊಡ್ಲೇಬೇಕು ಅನ್ಸುತ್ತೆ. ಯಾರು ಸರ್ ನೀವೆಲ್ಲ? ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಸಾಹೇಬ್ರ ಹತ್ರ ಮಾತಾಡ್ ಬನ್ನಿ. ಯಾರು ನಿಮ್ಮ ಸಾಹೇಬ್ರು? ನಾನು ಯಾಕೆ ಮಾತಾಡಬೇಕು? ನಾವು ಮುಂಚೆ ಏನಾದರೂ ಭೇಟಿ ಆಗಿದ್ದೀವಾ? ಇಲ್ಲ ಸರ್, ನಾನು ಇದೇ ಫಸ್ಟ್ ನಿಮ್ಮನ್ನು ನೋಡ್ತಾ ಇರೋದು. ಬಾ, ಗಾಡಿ ಆಯ್ತು. ನಾನು ಯಾಕೆ ಬರಬೇಕು ಸರ್? ನಾನೇನು ತಪ್ಪು ಮಾಡಿದ್ದೀನಿ? ಯಾಕೆ ಬರಬೇಕಾ? ಶ್ರುತಿ ಕಿಡ್ನಾಪ್ ಕೇಸಲ್ಲಿ ನೀನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಯಾವ ಶ್ರುತಿ ಸರ್? ನನಗೆ ಯಾವ ಶ್ರುತಿನೂ ಗೊತ್ತಿಲ್ಲ. ಇಷ್ಟು ಜೋರಾಗೆಲ್ಲ ಕಿರ್ಚಬೇಡ, ಸುಮ್ಮನೆ ಬಂದರೆ ಸರಿ. ಇದು ನಮ್ಮಲ್ಲಿ ನಿಮ್ಮಲ್ಲಿ ಮಾತ್ರ ಇರುತ್ತೆ. ನೀವು ಹಂಗೆಲ್ಲ ನನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಸರ್. ನಿಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆಯಾ? ಅರೆಸ್ಟ್ ವಾರೆಂಟು? ರೀ ಸುಹಾಸ್, ನಿಮ್ಮ ಹತ್ರ ಇದೀನಿ ಅರೆಸ್ಟ್ ವಾರೆಂಟು. ಸಂಜನಾ, ನಿಮ್ಮ ಹತ್ರ? ನನ್ನ ಹತ್ರನೇ ಇದೆಯಪ್ಪ, ಇರು. ಸಾಕಾ? ಬಂದು ಗಾಡಿ ಆಯ್ತು ಇವಾಗ. ಎದ್ದೇಳು. ಇಷ್ಟು ದಿನ ಅಂತ ಹಿಂಗೆ ಸುಳ್ಳು ಹೇಳ್ತಿದ್ಯಾ? ನಿಜ ಹೇಳ್ಬಿಟ್ಟು ಹೋಗೋ. ಸರ್, ನನಗೇನು ಗೊತ್ತಿಲ್ಲ ಸರ್. ಯಾಕೆ ಈ ಥರ ನನಗೆ ಟಾರ್ಚರ್ ಮಾಡ್ತಾ ಇದ್ದೀರಾ? ನನಗೆ ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ? ನನಗೇನು ಗೊತ್ತಿಲ್ಲ. ಇವ್ನಿಗೆ ಹಿಂಗೆ ಹೇಳಿದ್ರೆ ಬಾಯ್ ಬಿಡಲ್ಲ ಅನ್ಸುತ್ತೆ. ಇವ್ನು ಉಗ್ರು ಕಿತ್ತಿ ಖಾರದ ಪುಡಿ ಹಾಕಿ ನಿಂಬೆಹಣ್ಣು ಹಾಕಿದ್ರೆ ಅವಾಗ ಇವನೇ ನಿಜ ಹೇಳ್ತಾನೆ. ಸರ್, ನನಗೇನು ಗೊತ್ತಿರಲಿಲ್ಲ ಸರ್. ಗೊತ್ತಿರೋಷ್ಟು ಮಾತ್ರ ಹೇಳ್ಬಿಟ್ಟು ಹೋಗ್ತೀನಿ, ಬಿಟ್ಬಿಡಿ ಸರ್. ಹೇಯ್ ಮಗಳು. ಸರ್,
ನಾನು ಸಂಜನಾ 2 ತಿಂಗಳಿಂದ ಲವ್ ಮಾಡ್ತಿದ್ವಿ ಸರ್. ಅವಳು ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ಲು ಸರ್. ಆದರೆ ಇವತ್ತು ಬೆಳಗ್ಗೆ ಸಡನ್ನಾಗಿ ಫೋನ್ ಮಾಡಿ 6 ಗಂಟೆಗೆ ಪಾರ್ಕಿಗೆ ಬಾ ಅಂತ ಅಂದ್ಲು. ನಾನು ಅಲ್ಲಿಗೆ ಹೋಗಿದ್ದೆ ಸರ್. ಅಲ್ಲಿಗೆ ಬಂದ ತಕ್ಷಣವೇ ನಿನ್ನ ಕ್ಯಾರೆಕ್ಟರ್ ಚೇಂಜ್ ಆಗಿದೆ, ನೀನು ಮೊದಲಂಗಿಲ್ಲ, ನನಗೆ ನೀನು ನೋಡೋಕ್ಕೂ ಇಷ್ಟ ಇಲ್ಲ, ಮುಖದ ಮೇಲೆ ಹೊಡೆದಂಗೆ ಹೇಳೋಗ್ಬಿಡ್ಲು ಸರ್. ಅವಾಗಿಂದ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವಳನ್ನ ನಾನು ಬಿಡಲ್ಲ ಅಂತ ಹೇಳಿ ಬಂದೆ. ಅಷ್ಟು ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಸರ್. ಅವಳು ಲವ್ ಮಾಡಲ್ಲ ಅಂತ ಅಂದಿದ್ದಕ್ಕೆ ಅವಳನ್ನ ಸಾಯಿಸ್ಬಿಟ್ಟೆ ಅಲ್ಲ? ಇಲ್ಲ ಮೇಡಮ್, ನಿಜವಾಗ್ಲೂ ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನು ಏನು ಮಾಡಿಲ್ಲ ಮೇಡಮ್. ಹ್ಞೂನಪ್ಪ, ನೀನು ಮಾಡಿಲ್ಲ. ನಿನ್ನ ಮೊಬೈಲ್ ಮಾಡೈತಲ್ವಾ? ಮೊಬೈಲ್ ನಿನ್ನ ಮೊಬೈಲು ಶ್ರುತಿ ಮನೆ ಲೊಕೇಶನ್ಗೆ ಟ್ರ್ಯಾಪ್ ಆಗೈತೆ ಸರ್. ನಿಜವಾಗ್ಲೂ ನನ್ನ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ಮಿಸ್ ಆಗಿ ಬೆಳಗ್ಗೆ 6 ಗಂಟೆಗೆ ಮಿಸ್ ಆಗಿರೋದು ಶ್ರುತಿ ನೋಡೋಕೆ ಹೋದಾಗ. ನಾನು ಆ ಮಿಸ್ ಆದಾಗಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ಯಾ? ಮೇಡಮ್, ಸಿಟಿಲಿ ಕಳೆದೋಗಿರೋ 5 ಜನನ್ನೇ ನೀವು ಇನ್ನೂ ಹುಡುಕಾಗ್ತಿಲ್ಲ. ನಿಮ್ಮ ಕಂಪ್ಲೇಂಟ್ ಕೊಟ್ಟು ನಾನೇನು ಮಾಡಲಿ ಮೇಡಮ್? ರೀ ಸಂಜನಾ, ನೀವು ಹೇಳ್ತಾ ಕೇಳಿದ್ರೆ ನಾವೇನೋ ಮಿಸ್ ಮಾಡ್ತೀವಿ ಅಂತ ಅನ್ನಿಸ್ತಾ ಇಲ್ವಾ? ಅದು CCTV ಫೋಟೇಜ್ ಇತ್ತಲ್ಲ, ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ದೀರಾ? ಸರ್, ಅದರಲ್ಲಿ ಲಾಸ್ಟ್ ಡೆಲಿವರಿ ಬಾಯ್ ಬಂದಿದ್ದಷ್ಟೇ, ಬಟ್ ಬೇರೆ ಯಾವ್ದು ಅದ್ರಲ್ಲಿ ರೆಕಾರ್ಡ್ ಆಗಿಲ್ಲ. ಯಾಕಾಗಿಲ್ವಂತೆ? ಸೊ ನಾನ್ ಕೇಳಿದಾಗ ಅವರು ಸ್ಟೋರೇಜ್ ಜಾಸ್ತಿ ಆಗಿ ಡಿಲೀಟ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ಆ CCTV ರೆಕಾರ್ಡ್ ಇದೆಯಾ? ಹಾ ಸರ್, ಇದೆ. ಸುಹಾಸ್, ತಮ್ಮನಿ ಲ್ಯಾಪ್ಟಾಪ್ ತಮ್ಮನಿ ಕೊಡ್ರಿ ಇಲ್ಲಿ ನೋಡೋಣ. ಇವನೇನ್ರಿ ಕನ್ನಡ ಬಂದಾನೆ ಸರ್. ನಾನು ಒಂದ್ಸಲ ಅದನ್ನ ನೋಡ್ಬೋದಾ ಸರ್? ತೋರಿಸಿ ಸರ್, ಇವ್ನು ನನ್ನ ಫ್ರೆಂಡೇ ಸರ್. ಫ್ರೆಂಡಾ? ಹೆಂಗೋ ಗೊತ್ತು ನಿನಗೆ? ನನ್ನ ಫೋನು ಇವನೇ ಸರ್ ಕದ್ದಿರೋದು. ಬೆಳಗ್ಗೆ ಇನ್ನು ಇವನ್ನ ಮೀಟ್ ಮಾಡಿದ್ದೆ ಸರ್. ಅದೇನಾಯ್ತು ಅಂತ ಕರೆಕ್ಟಾಗಿ ಹೇಳೋ. ಸರ್, ಅದೇನಾಯ್ತು ಅಂದರೆ, ಯಾಕೆ ಮನೆಯಿಂದ ಅರ್ಜೆಂಟ್ ಬಾ ಅಂತ ಫೋನ್ ಮಾಡ್ದಲ್ಲ? ಮನೆಯಲ್ಲಿ ಇರೋಕ್ಕಾಗ್ತಾನೆ ಇರಲಿಲ್ಲ ಮಗ. ಮನ್ಸೆಲ್ಲ ಒಂಥರ ಆಗ್ತಾ ಇತ್ತು. ಅದಕ್ಕೆ ಫೋನ್ ಮಾಡಿ ಬರೋಕೆ ಹೇಳಿದೆ. ಯಾಕೆ ಏನಾಯ್ತು? ಈ ಎಲ್ಲ ಹುಡುಗಿರು ಒಂದೇ ಮಗ. ಈ ಶ್ರುತಿನ ನನಗೆ ಮೋಸ ಮಾಡ್ಬಿಟ್ಟು ನನಗೆ ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅವಳನ್ನಂತೂ ಸುಮ್ಮನೆ ಬಿಡಲ್ಲ. ನಾನು 2 ದಿನ ಎಲ್ಲಾದರೂ ಹೋಗಿ ಬರೋಣ ಅಂತಿದ್ದೀನಿ. ನಾನು ನಿಂಗೆ ಫಸ್ಟೇ ಹೇಳ್ದೆ ಅವಳು ನಂಬೇಡ ಅಂತ. ನೀನು ನನ್ನ ಮಾತೇ ಕೇಳಿಲ್ಲ. ಸರಿ ಮಗ, ನಾನು ಅರ್ಜೆಂಟ್ ಹೋಗ್ಬೇಕು, ನನಗೆ ಟೈಮ್ ಇಲ್ಲ. ನಾನು ಮತ್ತೆ ಸಿಗ್ತೀನಿ. ಈಗ ಅವ್ನು ಇಲ್ಲಿದೆ ಅಂತ ನಿಂಗೆ ಗೊತ್ತಾ? ಗೊತ್ತು ಸರ್, ಅವ್ನ ರೂಮ್ ತೋರಿಸ್ತೀನಿ. ಹೇಯ್, ಇಲ್ಲೋ ಶ್ರುತಿ ಎಲ್ಲೋ? ಅಲ್ಲಿ ಶ್ರುತಿ. ಹೇ ಪ್ರದೀಪ್, ಆಂಬುಲೆನ್ಸಿಗೆ ಫೋನ್ ಮಾಡಿ. ಸಂಜನಾ, ಅವ್ರ ಅಪ್ಪ ಫೋನ್ ಮಾಡಿ ಹಾಸ್ಪಿಟಲ್ ಹತ್ರ ಬರಕ್ಕೆ ಹೇಳಿ. ಏ ಪಾಪಿ, ಫ್ರೆಂಡು ಅಂತ ನಂಬುದ್ರೆ ನನ್ನ ಜೊತೆಲಿ ಇದ್ಕೊಂಡು ನನಗೆ ಮೋಸ ಮಾಡ್ತೀಯಾ? ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಏ ಅರ್ಜುನ್, ಏನ್ ಮಾಡ್ತಾ ಇದೀಯಾ? ಏ ಬಾಯ್ ಕಡೆ ಸೈಡ್ಗೆ ನೋಡು. ನಾನು ಒಂದೇ ಸಲ ಕೇಳ್ತಾ ಇದ್ದೀನಿ, ನೇರವಾಗಿ ಕೇಳ್ತಾ ಇದ್ದೀನಿ. ನಿನಗೂ ಮಿಸ್ ಆಗಿರೋ 5 ಜನಕ್ಕೂ ಸಂಬಂಧ ಇದೆಯಾ ಇಲ್ವಾ? ಅಷ್ಟು ಮಾತ್ರ ಹೇಳಬೇಕು. ನಿಜವಾಗ್ಲೂ ಇಲ್ಲ ಸರ್. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಸರ್. ನಾನು ಶ್ರುತಿನ ಮಾತ್ರ ಕಿಡ್ನಾಪ್ ಮಾಡಿದ್ದು ಸರ್. ನಾನು ಅರುಣ್ನ ಹೇಳ್ತಾ ಇದ್ದೆ, ಮಗ ಶ್ರುತಿನ ಲವ್ ಮಾಡಬೇಡ ಅಂತ. ಆದರೂ ನನ್ನ ಮಾತೇ ಕೇಳಿಲ್ಲ ಸರ್ ಅವನು. ಇವತ್ತು ಬೆಳಗ್ಗೆ ಅರುಣ್ನ ಮೀಟ್ ಮಾಡಿದೆ ಸರ್. ತುಂಬ ಬೇಜಾರಲ್ಲಿದ್ದ. ಯಾಕೆ ಅಂತ ಕೇಳಿದ್ಕೆ ಮಗ ಶ್ರುತಿ ಮೋಸ ಮಾಡ್ಬಿಟ್ಲು ಅಂತ. ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತಿದ್ದ. ಅದಕ್ಕೆ ಅವರಿಬ್ರಿಗೂ ಬುದ್ಧಿ ಬರಲಿ ಅಂತ ಮಾಡಿದೆ ಸರ್. ಹಾಗಾದರೆ ಶ್ರುತಿನ ಕಿಡ್ನಾಪ್ ಮಾಡಿದ್ದು ನೀವೇ? ಏಯ್ ಬಾರೋ ಇಲ್ಲಿ ಕೂತ್ಕೊಳ್ಳ. ಮೊದಲು ಜೀವನದಲ್ಲಿ ಮುಂದೆ ಬರೋದು ನೋಡಿ. ಚಿಕ್ಕ ಹುಡುಗಿನ ಲವ್ವಲ್ಲಿ ಬೀಳಿಸಿ ಟ್ರ್ಯಾಪ್ ಮಾಡೋದು ಈಸಿ. ಹಾಗಂತ ಅವ್ರ ಹತ್ರ ಕೆಟ್ಟ ರೀತಿಯಲ್ಲಿ ನಡ್ಕೊಳೋದಲ್ಲ. ನೀನೇನೋ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಡೋದಲ್ಲ, ಅವ್ನಿಗೇನೋ ಒಪ್ಕೊಂಡಿಲ್ಲ ಅಂತ. ಅವ್ರ ಅಪ್ಪ ಅಮ್ಮಂಗೂ ಭಯ ಕಂಡ್ರು ನಿಮ್ಮಿಂದ. ಹುಡುಗಿರು ಫ್ರೆಂಡ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಅವ್ರ ಆಚೆ ಸೊಸೈಟಿಲಿ ಬಂದಾಗ ಬ್ರದರ್ಸ್ ಥರ ಫೀಲ್ ಮಾಡಬೇಕು. ನೀವು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತೀರಾ. ನೋಡ್ರಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದೆಲ್ಲ ಇನ್ನೊಂದು ಸತಿ ರಿಪೀಟ್ ಆದರೆ ಸರಿ ಇರಲ್ಲ, ಗೊತ್ತಾಯ್ತಾ? ರೇ ಪ್ರದೀಪ್, ಇವರಿಬ್ಬರದ್ದು ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ರಿ ಆಚೆ. ಸರ್, ನಾನು ಹೇಳ್ದಂಗೆ ಶ್ರುತಿನ ಅವ್ರ ಮನೆಗೆ ಸೇಫಾಗಿ ತಲುಪಿಸಿ. ಹೌದಾ? ವೆರಿ ಗುಡ್ ಜಾಬ್. ಸರ್, ಆದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದೇ ಇವಾಗ. ಏನು ಹೇಳ್ತಿದ್ದೀರಾ ಸರ್? ಏನಂದರೆ, ಈ ಮಿಸ್ ಆಗಿರೋ 5 ಜನ ಮತ್ತು ಶ್ರುತಿ, ಅರುಣ್, ರವಿ ಎಲ್ಲ ಒಂದೇ ವಾಟ್ಸಪ್ ಗ್ರೂಪ್ನ ಯೂಸ್ ಮಾಡ್ತಾರೆ. ನೀವು ಆ ವಾಟ್ಸಪ್ ಗ್ರೂಪ್ ಹೆಸರು ಕೇಳಿದ್ರೆ ಶಾಕ್ ಆಗ್ತೀರಾ. ಏನದು? ಸರ್ವೈವರ್ ಲೈಫ್ ಅಂತ.
ಸರ್ ಇದು 10 ವರ್ಷದಿಂದ ಸೌತ್ ಆಫ್ರಿಕಾದಲ್ಲಿ ಒಂದು ಗೇಮ್ ಇತ್ತು. ಏನಂತ ಅಂದ್ರೆ 10 ಜನ ಸೇರಿ ಒಂದು ಗ್ರೂಪ್ ಮಾಡ್ಕೊಂತಾರೆ. ಆ ಗ್ರೂಪ್ ಅಲ್ಲಿ ಯಾರು ಲಾಸ್ಟ್ ಅಲ್ಲಿ ಉಳ್ಕೊಂತಾರೆ ಅವರೇ ವಿನ್ನರ್ಸ್. ಓಕೆ. ಈ 9 ಜನ ಮಿಕ್ಕಿರೋರು ಏನಾದ್ರು ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸೌತ್ ಆಫ್ರಿಕಾ ಗೌರ್ಮೆಂಟ್ ಏನ್ ಮಾಡ್ತು ಅಂತಂದ್ರೆ ಈ ಗೇಮ್ ನ ಬ್ಯಾನ್ ಮಾಡ್ತು. ಬಟ್ ಇದೀಗ ಇಂಡಿಯಾದಲ್ಲಿ ಬಂದಿರೋದು ನಮ್ಗೆ ಆಶ್ಚರ್ಯಕ್ಕಾಗಿರೋ ವಿಚಾರ ಸರ್. ಏನ್ ಹೇಳ್ತಾ ಇದ್ದೀರಾ ನೀವು? ಸರ್ ಅದೇ ಗೊತ್ತಾಗ್ತಾ ಇಲ್ಲ ಏನ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಇದನ್ನ ಯಾರು ತಂದ್ರು ಅಂತಾನೆ ಗೊತ್ತಾಗ್ತಾ. ಅಲ್ರಿ ಇಬ್ರು ನಡೆದಿದ್ರಲ್ಲ ಅವ್ರನ್ನ ಏನ್ ಮಾಡಿರಿ? ಸರ್ ನಾನೇ ಅವ್ರನ್ನ ರಿಲೀಸ್ ಮಾಡಕ್ ಹೇಳಿದ್ದೆ. ಅಲ್ಲ ರೀ, ಇದು ನನ್ನ ತಂಗಿ ಮಗಳು ಇನ್ವಾಲ್ವ್ ಆಗೋದು ಗೊತ್ತಿಲ್ವಾ ನಿಮ್ಗೆ? ಸರ್ ಇವಾಗ ಏನಂದ್ರೆ ನಾವು ಹಿಡಿದ್ಬಿಟ್ಟು ಲಾಕಪ್ಪಲ್ಲಿ ಹಾಕ್ಬಿಟ್ರೆ ಗೇಮು ಕ್ಲೋಸ್ ಆಗ್ಬಿಡುತ್ತೆ, ನಮಗೆ ರಿಯಲ್ ಕಲ್ಪಿಟ್ ಸಿಗಲ್ಲ ಸರ್. ಅದಕ್ಕೆ ಅವ್ರನ್ನ ಹೊರಗಡೆ ಬಿಟ್ಬಿಟ್ಟು ಅವ್ರ ಮೇಲೆ ಒಂದು ಕಣ್ಣಿಡಕ್ಕೆ ಹೇಳಿದೀನಿ. ಅರ್ಜುನ್, ನಾನು ಇದು ಯಾವ್ದು ನಾನು ನಿಮ್ಮಿಂದ ತಗೊಳಕ್ ಇಷ್ಟಪಡಲ್ಲ. ನೋಡಿ, ನಮ್ಮ ತಂಗಿ ಮಗಳು ಇನ್ವಾಲ್ವ್ ಆಗಿದ್ದಾಳೆ. ಆ ಬ್ರೆಡಿ ಬ್ಲಾಸ್ಟರ್ಸ್ ಯಾರೇ ಆಗಿದ್ರು ಎಲ್ಲೇ ಇರಲಿ ಕರ್ಕೊಂಡು ಬಿಡ್ಬೇಕಷ್ಟೇ. ನೀವು ಏನ್ ಮಾಡ್ತಿರೋ ಏನ್ ಬಿಟ್ಟಿರೋ ಗೊತ್ತಿಲ್ಲ ನನಗೆ. ನಿಮ್ಗೆ ಏನ್ ಅಫಿಷಿಯಲ್ ಸಪೋರ್ಟ್ ಬೇಕು ಅದು ತಗೊಳ್ಳಿ, ಕೆಲಸ ಮಾಡಿ ಅಷ್ಟೇನೆ. ಆದ್ರೆ ಇದೆಲ್ಲೂ ಕೂಡ ಆಚೆ ಹೋಗ್ಬಾರ್ದಷ್ಟೇ. ಸರ್ ಆ್ಯಕ್ಚುಲಿ ನಾನು ಇದೊಂದು ರೀಸನ್ಗೋಸ್ಕರ ಕಾಯ್ತಾ ಇದ್ದೆ, ಇದೊಂದು ಕಾರಣ ಬೇಕಿತ್ತು. ನನ್ನ ಮಕ್ಕಳು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸರ್. ಈ ಕೇಸ್ನ ಆದಷ್ಟು ಬೇಗ ನಾನೇ ಮುಗಿಸ್ಕೊಡ್ತೀನಿ ಸರ್. ಸರಿ ಅರ್ಜುನ್, ನಿಮ್ಗೆ ನಾನು ಸಂಪೂರ್ಣ ನಂಬಿಕೆ ಇದೆ. ಸರಿ, ನೀವು ಹೊರಡಿ. ಹೇಯ್ ಬಾಸ್ ಫೋನ್ ಮಾಡ್ತಾವ್ರೆ. ಹಲೋ ಹೇಳಿ ಬಾಸ್. ಶ್ರುತಿನ ಕಿಡ್ನ್ಯಾಪ್ ಮಾಡಿದ್ವಿ ಬಾಸ್. ಆದರೆ ಆ ಡಬ್ಬ ನನ್ನ ಮಗ ಅರ್ಜುನ್ ಎಲ್ಲ ಹಾಳು ಮಾಡ್ಬಿಟ್ಟ ಬಾಸ್. ಆದರೆ ಆ ಮೂರ್ಖ ಅರ್ಜುನ್ಗೆ ನಮ್ಮ ಮೇಲೆ ಇನ್ನೂ ಡೌಟ್ ಬಂದಿಲ್ಲ. ನೀವೇನು ಭಯ ಪಡ್ಬೇಡಿ ಬಾಸ್, ಆ ಅರ್ಜುನ್ನ ಮುಗಿಸ್ತೀವಿ. ಮಗ ಆ ಅರ್ಜುನ್ಗೊಂದು ಫೋನ್ ಹಾಕೋ. ಏಯ್ ಅರ್ಜುನ್, ಇದಿಲ್ಲೇ ಮುಗೀತು ಅಂತ ಅಂದ್ಕೋಬೇಡ. ನಿನ್ನ ಜಾನ್ವಿ ವಿಚಾರದಲ್ಲಿ ಏನಾಯ್ತು ಅಂತ ಸ್ವಲ್ಪ ನೆನೆಸ್ಕೊ. ಏಯ್ ಏನೋ ಮಾತಾಡ್ತಾ ಇದೀಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಯಾರು ಅಸ್ಕಲ್, ನೀನೆಲ್ಲೇ ಇರೋ, ನಿನ್ನ ಹುಡಿಕೊಂಬಂದು ನಾಯಿಗೆ ಹೊಡ್ದಂಗೆ ಹೊಡಿತೀನಿ. ರೋಡಲ್ಲಿ ಅಟ್ಟಾಡ್ಸ್ಕೊಂಬಂದು ಹೊಡಿತೀನಿ. ಇಡೋ ಫೋನು.